ಇದರಲ್ಲಿ ನಮ್ಮಲ್ಲಿ ಕುಂತಿರೋರಿಗೆ ಕೊಡಬೇಕಂತೇನಿಲ್ಲ, ಯಾರಿಗೆ ಕೊಟ್ಟರು ಮಾಡ್ತೀವಿ. ಈ ಒಂದು ಕ್ಷೇತ್ರ ಅದೆಲ್ಲ ನಮಗೆ ಅವ್ರಿಗೆ ಪರ್ಸ್ನಲ್ ಅಲ್ಲ, ಪರ್ಸ್ನಲ್ ನಮ್ಗೆ ಅವ್ರಿಗೆ ಏನು ಸಂಬಂಧ ಇಲ್ಲ. ನಮ್ಮ ಒಂದು ಬೇಡಿಕೆ ನಾವು ಕೇಳ್ತೇವೆ. ಅವ್ರಿಗೆ ನಮಗೆ ಅವ್ರಿಗೆ ಕೊಡಬಾರ್ದು, ಇವ್ರಿಗೆ ಕೊಡಬಾರ್ದು ನಮ್ಮೆಲ್ಲ ಕ್ವಶನೇ ಇಲ್ಲ. ಅವ್ರಿಗೆ ಮಂಜಪ್ಪ ಹೊನ್ನಾಳಿ ಅಲ್ಲ, ಹೊನ್ನಾಳಿಗೆ ಅವನಿಗೆ ಕೊಟ್ಟರೆ ಮಾಡ್ತೀವಿ. ಪಾರ್ಲಿಮೆಂಟಿಗೆ ಕೊಟ್ಟಿದ್ರೆ ಮಾಡಿದೀವಲ್ಲ, ಕೇಳ್ತಾ ಇಲ್ಲ ಅಲ್ರಿ. ಪಾರ್ಲಿಮೆಂಟಿಗೆ ಕೊಟ್ಟರು ಮಾಡಿದ್ವಿ, ಪರವಾಗಿದ್ದಾರೆ ಅವರು. ಪಾರ್ಲಿಮೆಂಟಿಗೆ ಕೊಟ್ಟ ಮಾಡಿಲ್ವ ನಾವು ಅವನಿಗೆ? 80% ಕೊಟ್ಟಿದ್ದೀವಿ. 80%, 4.5 ಲಕ್ಷ ಓಟ್ ಕೊಡ್ಸಿದ್ದೀವಿ. ಕಾನೂನು ಏನಿಲ್ಲ, ಇಲ್ಲ 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 ಇಲ್ಲ, ಕಾನೂನು ಏನಿಲ್ಲ. ಪಾರ್ಟಿದಂಗೇನು ಕಾನೂನಿಲ್ಲ. ನೀವು ಹೇಳಿ ಸಂಪ್ರದಾಯ ಮಾಡ್ಕೊಂಡ್ ಬಂದಾರೆ. ಅದು ಅನುಕಂಪ ಅಂತ ಅವರು ಮುಂಚಿಂದನೂ ಯಾರೂ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕೊಟ್ಕೊಂತ ಬರ್ತಾರೆ. ಮನೆಗೆ ಯಾರು ಇದ್ದಿಲ್ಲ, ಮನೆಗೆ 2-3 ಜನ ಇದ್ದಾರೆ ಆಲ್ರೆಡಿ. ಒಬ್ರು ಅಲ್ಲ, ಹೆಂಗ್ ದಾವಣಗೆರೆನೂ ಹೊಸ ಮಾದರಿ ಸೃಷ್ಟಿ ಮಾಡೋಣ ನಾವು. ಅದು ಸಮಾಜದಲ್ಲಿ ಅವ್ರವ್ರು ಕೇಳ್ತಾರೆ. ಯಾರಿಗೆ ಕೊಟ್ಟರು ಅಹಿಂದದಲ್ಲಿ ಯಾರಿಗೆ ಕೊಟ್ಟರು ನಾವು ಒಗ್ಗಟ್ಟಿಂದ ಮಾಡ್ತೀವಿ. ಅದು ನಮಗೆ ಮುಂದೆ ಆವಾಗ ನಾವು ನಿಮಗೆ ಮುಂದೆ ಇದೇ ಟೈಪ್ ಕರೆದು ಹೇಳ್ತೀವಿ. ಈಗೇನು ಹೇಳೋಂಗಿಲ್ಲ. ನಮಗೆ ಪೂರಾ ಭರವಸೆ ಇದೆ ಅವ್ರು ಕೊಡ್ತಾರಂತ. ಆಕಸ್ಮಿಕ ಕೊಟ್ಟೇ ಕೊಡ್ತಾರಂತ ನಮಗೆ 99% ನಮಗೆ ಕಾನ್ಫಿಡೆನ್ಸ್ ಇದೆ. ಹಂಗೇನಾರು 1% ಕೊಡಲಿಲ್ಲ ಅಂದರೆ, ಹಂಗೆ 1% ಕೊಡಲಿಲ್ಲ ಅಂದರೆ ನಿಮಗೆ ಕರೆದು ಮಗ ಕೇಳ್ತೀವಿ. ಅನ್ಯಾಯ ಅಂತ ಹೇಳಿದರೆ ನಮಗೆ ಅಧಿಕಾರ ಕೊಟ್ಟಿಲ್ಲ, ನಮಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ. ಇಷ್ಟು ಜನ ಆಗಿದ್ದಕ್ಕೆ MLC ಆದರೆ MLA ಆಗಬಾರ್ದು ಅಂತ ಏನು ಕಾನೂನಾಗಿಲ್ಲ. MLA ಆದ್ರೂ ನಾವು ಬೇರೆ ಯಾರಿಗಾರು MLC ಆಗ್ತದೆ. ಇನ್ನೊಂದು ವಿಷಯ, ಇವರು ನೆಕ್ಸ್ಟ್ ಗೌರ್ಮೆಂಟ್ ಈಗ MLA ಆದ್ರೆ ಇದರಲ್ಲಿ ನಮ್ಮಲ್ಲಿ ಕುಂತಿರೋರಿಗೆ ಕೊಡಬೇಕಂತೇನಿಲ್ಲ, ಯಾರಿಗೆ ಕೊಟ್ಟರು ಮಾಡ್ತೀವಿ. ಈ ಒಂದು ಕ್ಷೇತ್ರ ಅದೆಲ್ಲ ನಮಗೆ ಅವ್ರಿಗೆ ಪರ್ಸ್ನಲ್ ಅಲ್ಲ, ಪರ್ಸ್ನಲ್ ನಮ್ಗೆ ಅವ್ರಿಗೆ ಏನು ಸಂಬಂಧ ಇಲ್ಲ. ನಮ್ಮ ಒಂದು ಬೇಡಿಕೆ ನಾವು ಕೇಳ್ತೇವೆ. ಅವ್ರಿಗೆ ನಮಗೆ ಅವ್ರಿಗೆ ಕೊಡಬಾರ್ದು, ಇವ್ರಿಗೆ ಕೊಡಬಾರ್ದು ನಮ್ಮೆಲ್ಲ ಕ್ವಶನೇ ಇಲ್ಲ. ಅವ್ರಿಗೆ ಮಂಜಪ್ಪ ಹೊನ್ನಾಳಿ ಅಲ್ಲ, ಹೊನ್ನಾಳಿಗೆ ಅವನಿಗೆ ಕೊಟ್ಟರೆ ಮಾಡ್ತೀವಿ. ಪಾರ್ಲಿಮೆಂಟಿಗೆ ಕೊಟ್ಟಿದ್ರೆ ಮಾಡಿದೀವಲ್ಲ, ಕೇಳ್ತಾ ಇಲ್ಲ ಅಲ್ರಿ. ಪಾರ್ಲಿಮೆಂಟಿಗೆ ಕೊಟ್ಟರು ಮಾಡಿದ್ವಿ, ಪರವಾಗಿದ್ದಾರೆ ಅವರು. ಪಾರ್ಲಿಮೆಂಟಿಗೆ ಕೊಟ್ಟ ಮಾಡಿಲ್ವ ನಾವು ಅವನಿಗೆ? 80% ಕೊಟ್ಟಿದ್ದೀವಿ. 80%, 4.5 ಲಕ್ಷ ಓಟ್ ಕೊಡ್ಸಿದ್ದೀವಿ. ಕಾನೂನು ಏನಿಲ್ಲ, ಇಲ್ಲ 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 ಇಲ್ಲ, ಕಾನೂನು ಏನಿಲ್ಲ. ಪಾರ್ಟಿದಂಗೇನು ಕಾನೂನಿಲ್ಲ. ನೀವು ಹೇಳಿ ಸಂಪ್ರದಾಯ ಮಾಡ್ಕೊಂಡ್ ಬಂದಾರೆ. ಅದು ಅನುಕಂಪ ಅಂತ ಅವರು ಮುಂಚಿಂದನೂ ಯಾರೂ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕೊಟ್ಕೊಂತ ಬರ್ತಾರೆ. ಮನೆಗೆ ಯಾರು ಇದ್ದಿಲ್ಲ, ಮನೆಗೆ 2-3 ಜನ ಇದ್ದಾರೆ ಆಲ್ರೆಡಿ. ಒಬ್ರು ಅಲ್ಲ, ಹೆಂಗ್ ದಾವಣಗೆರೆನೂ ಹೊಸ ಮಾದರಿ ಸೃಷ್ಟಿ ಮಾಡೋಣ ನಾವು. ಅದು ಸಮಾಜದಲ್ಲಿ ಅವ್ರವ್ರು ಕೇಳ್ತಾರೆ. ಯಾರಿಗೆ ಕೊಟ್ಟರು ಅಹಿಂದದಲ್ಲಿ ಯಾರಿಗೆ ಕೊಟ್ಟರು ನಾವು ಒಗ್ಗಟ್ಟಿಂದ ಮಾಡ್ತೀವಿ. ಅದು ನಮಗೆ ಮುಂದೆ ಆವಾಗ ನಾವು ನಿಮಗೆ ಮುಂದೆ ಇದೇ ಟೈಪ್ ಕರೆದು ಹೇಳ್ತೀವಿ. ಈಗೇನು ಹೇಳೋಂಗಿಲ್ಲ. ನಮಗೆ ಪೂರಾ ಭರವಸೆ ಇದೆ ಅವ್ರು ಕೊಡ್ತಾರಂತ. ಆಕಸ್ಮಿಕ ಕೊಟ್ಟೇ ಕೊಡ್ತಾರಂತ ನಮಗೆ 99% ನಮಗೆ ಕಾನ್ಫಿಡೆನ್ಸ್ ಇದೆ. ಹಂಗೇನಾರು 1% ಕೊಡಲಿಲ್ಲ ಅಂದರೆ, ಹಂಗೆ 1% ಕೊಡಲಿಲ್ಲ ಅಂದರೆ ನಿಮಗೆ ಕರೆದು ಮಗ ಕೇಳ್ತೀವಿ. ಅನ್ಯಾಯ ಅಂತ ಹೇಳಿದರೆ ನಮಗೆ ಅಧಿಕಾರ ಕೊಟ್ಟಿಲ್ಲ, ನಮಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ. ಇಷ್ಟು ಜನ ಆಗಿದ್ದಕ್ಕೆ MLC ಆದರೆ MLA ಆಗಬಾರ್ದು ಅಂತ ಏನು ಕಾನೂನಾಗಿಲ್ಲ. MLA ಆದ್ರೂ ನಾವು ಬೇರೆ ಯಾರಿಗಾರು MLC ಆಗ್ತದೆ. ಇನ್ನೊಂದು ವಿಷಯ, ಇವರು ನೆಕ್ಸ್ಟ್ ಗೌರ್ಮೆಂಟ್ ಈಗ MLA ಆದ್ರೆ